ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರ್ ಏನು ಹೇಳ್ತೀರಾ ಸರ್ ಫುಡ್ ಬಗ್ಗೆ? ಮೇಡಮ್, ಇದು ತುಂಬ ಇನ್ಹ್ಯೂಮನ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಳೆದ 2-3 ದಿನಗಳಿಂದ ಸರ್ಕಾರದವರು ರೈಡ್ ಮಾಡ್ತಾಯಿದ್ದಾರೆ 3 ಸ್ಟಾರು 5 ಸ್ಟಾರು 7 ಸ್ಟಾರ್ ಹೋಟೆಲ್ಸ್ಗಳಿಗೆ. ಜನ ನಂಬಿಕೆ ಇಟ್ಟು ಆ ಹೋಟೆಲ್ಸ್ಗಳಿಗೆ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ, ಒಳ್ಳೆ ಊಟ ತಿನ್ನೋಣ ಅಂತ ಹೋಗೋದಾದರೆ ಅಲ್ಲಿ ನೋಡಿದ್ರೆ ಕೊಳ್ತೋಗಿರೋ ಮಾಂಸ, ಕೊಳ್ತೋಗಿರೋ ತರಕಾರಿ, ಬರೀ ವೆಜಿಟೇರಿಯನ್ಸ್ಗೆ ಇದು ಅಪ್ಲೈ ಆಗ್ತಾ ಇಲ್ಲ, ಇದು ವೆಜಿಟೇರಿಯನ್ಸ್ಗೂ ಸಹ ಕೊಳ್ತೋಗಿರೋ ಈರುಳ್ಳಿ ಈ ಥರ ಹಾಕಿ ಗುಣಮಟ್ಟ ಇಲ್ಲದೆ ಇರೋಂಥ ತರಕಾರಿನ ಬಳಸಿ ಜನರ ಮೇಲೆ ಹೇರ್ತಾ ಇದ್ದಾರೆ, ದುಡ್ಡು ಹೊಡಿತಾ ಇದ್ದಾರೆ. GSTಗಳು 18% 28% ತೊಗೊಳ್ತಾರೆ. ಆದರೆ ಆ ಕೊಡೋ ದುಡ್ಡಿಗೆ ಧರ್ಮನೇ ಇಲ್ಲ. ಇಲ್ಲಿ ಸರ್ಕಾರ ಇನ್ನೂ ಹೆಚ್ಚಿನ ಕ್ರಮಗಳನ್ನು ಕೈಗೊಂಡು ಒಂದು ಪಾಲಿಸಿನ ಮಾಡಬೇಕು. ನಾನು ನೆನ್ನೆ ಕೇಳ್ಪಟ್ಟೆ, ನಾವಿನ್ನೂ ಸರಿಯಾದ ಪಾಲಿಸಿಗಳು ಅಪ್ಲೈ ಮಾಡೋಕ್ಕೆ ಬಿಟ್ಟಿಲ್ಲ ಹೋಟೆಲ್ಸ್ನವ್ರಿಗೆ ಅಂತ ಇವರು ಹೆಲ್ತ್ ಕಮಿಷನರ್ ಅವರು ಹೇಳ್ತಾಯಿದ್ರು, ಶ್ರೀನಿವಾಸ್ ಅವರು. ನಾವು ಪಾಲಿಸೀಸ್ನ ಅತಿ ಶೀಘ್ರದಲ್ಲಿ ಬಿಡ್ತೀವಿ ಅಂತ. ಅಟ್ಲೀಸ್ಟ್ ಆ ಪಾಲಿಸೀಸ್ನ ಬಿಟ್ಟ ಮೇಲಾದ್ರೂ ಒಳ್ಳೆ ಗುಣಮಟ್ಟವಾಗಿರೋಂಥ ಆಹಾರನ ಕೊಡಲಿ. ಇದು ದೊಡ್ಡ ಹೋಟೆಲ್ಗಳಿಗೆ ಅಲ್ಲದೆ ಸಣ್ಣ ಹೋಟೆಲ್ಸ್ಗಳಿಗೂ ಸಹ ಅಪ್ಲಿಕೇಬಲ್ ಆಗಲಿ, ಕಾನೂನನ್ನು ಪಾಲಿಸಲಿ, ದುಡ್ಡಿಗೆ ನ್ಯಾಯ ಸಿಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಸರ್, ಈಗ ನೀವು ಕೂಡ ಹೇಳಿದರೆ, ಶ್ರೀನಿವಾಸ್ ಅವರು ಹೇಳಿದ್ರು ಪಾಲಿಸಿ ಇನ್ನೂ ಕಡೆ ಬಿಡುಗಡೆ ಆಗಿಲ್ಲ. ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ ಸರ್ ಒಂದು ಹೋಟೆಲ್ ನಡೆಸಬೇಕಾದ್ರೆ. ಯಾಕೆ ಹೋಟೆಲ್ ಮಾಲೀಕರಾಗಿರ್ಬೋದು, ಸಿಬ್ಬಂದಿ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಪಾಲನೆ ಮಾಡ್ತಾ ಇಲ್ಲ? ಯಾಕಂದರೆ ಇವರು ಜನರ ಜೀವದ ಜೊತೆ ಆಟ ಆಡ್ತಿದ್ದಾರೆ. ಒಂದು ಫುಡ್ಡನ್ನು ನಾವು ತಿನ್ನಬೇಕಾದ್ರೆ ಎಷ್ಟೋ ಜನ 3 ಸ್ಟಾರ್ 5 ಸ್ಟಾರ್ 7 ಸ್ಟಾರ್ ಅಥವಾ ಬೇರೆ ಹೋಟೆಲ್ಗಳಲ್ಲಿ ಕೂತ್ಕೋತಾರೆ. ಆರೋಗ್ಯ ಏನಾಗಬೇಕು ಸರ್ ಇಂಥ ಫುಡ್ ತಿಂದರೆ? ಈ ಬಗ್ಗೆ FSSAI ಅವರು ಇಲ್ಲಿ ತನಕ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಅಂದರೆ ಆಶ್ಚರ್ಯ ಆಗ್ತಾ ಇದೆ. ಅವ್ರ ಮಾತಲ್ಲಿ ನಾನು ಕೇಳಿದ ತಕ್ಷಣ ನಾವು ಪಾಲಿಸೀಸ್ ಇನ್ನೂ ಗೈಡ್ಲೈನ್ಸ್ನ ಬಿಟ್ಟಿಲ್ಲ ಹೋಟೆಲ್ಸ್ ಅವ್ರಿಗೆ, ಈಗ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರದ ಸಂಸ್ಥೆ ಆದಂಥ FSSAIಗೆ. ಅದು ಏನು ಮಾಡ್ತಾ ಇದೆ ಅಂತ ಗೊತ್ತಿಲ್ಲ. ಬರೀ ವಸೂಲಿಗಳು ಮಾಡಿಕೊಂಡು ಮಂತ್ಲಿ ಕಲೆಕ್ಷನ್ಗೆ ಏನಾರು ಇಟ್ಕೊಂಡಿದ್ದಾರೆ ಏನೋ ಈ ಹೋಟೆಲ್ಸ್ನವರು. ನೀವೇನಾರು ಮಾಡ್ಕೊಳ್ಳಿ, ನಾವು ನಿಮ್ಮ ತಂಟೆಗೆ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ ಮೇಡಮ್ ನಾನು. ಸರ್, ಈಗಾಗಲೇ ಮಂತ್ಲಿ ಕಲೆಕ್ಷನ್ 100% ಹೋಗ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದು ತುಂಬ ತಪ್ಪು. ಹಾಗೆ ಜನರದ್ದು ಆರೋಗ್ಯದ ಮೇಲೆ ಸರ್ಕಾರ ಅಥವಾ ಸರ್ಕಾರದ ಅಧಿಕಾರಿಗಳು ಆಟ ಆಡ್ತಾ ಇರೋದು ಕಾನೂನು ಬಾಹಿರ. ಇದೊಂದು ರೀತಿ ಹೇಳಬೇಕು ಅಂತಂದರೆ ಎಕ್ಸ್ಪ್ಲಾಯ್ಟೇಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಮ್ಮ ದುಡ್ಡು ಕೊಟ್ಟು ನಾವು ಕಾಯಿಲೆನ ಖರೀದಿ ಮಾಡ್ಕೋತಾ ಇದ್ದೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಓಕೆ, ಒಂದು ಹೋಟೆಲ್ ಅಂದರೆ ಹೇಗಿರ್ಬೇಕು ಸರ್? ಈಗ ಒಂದು ನೀವಾಗಲಿ ಅಥವಾ ಯಾರೇ ಆಗಲಿ ಒಂದು ಫ್ಯಾಮಿಲಿ ಹೋಗ್ತೀವಿ, ಬರ್ಡೇ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಸಂಭ್ರಮವನ್ನು ಅಲ್ಲಿ ಆಚರಣೆ ಮಾಡ್ತೀವಿ. ಬಟ್ ಅಲ್ಲಿಂದ ಹೊರಗಡೆ ಬಂದಾಗ ಎಷ್ಟೋ ವರ್ಷ ಆದಮೇಲೆ ನಮಗೆ ಯಾವ್ಯಾವುದೋ ರೋಗಗಳು ಪತ್ತೆ ಆಗುತ್ತೆ. ಬಟ್ ನಾವು ಅನ್ಕೋತೀವಿ ನಮ್ಮ ದಿನಚರಿ ಆಗಿರ್ಬೋದು, ನಮ್ಮ ಲೈಫ್ ಸ್ಟೈಲ್ ಅಂತ. ಬಟ್ ಇಲ್ಲಿಂದಲೇ ಬರ್ತಾ ಇದೆ ಅಂತ ನಿಮ್ಗೆ ಅನಿಸುತ್ತಾ ಸರ್? ಯಾಕಂದರೆ ಆ ದೃಶ್ಯ ನೋಡುವಾಗ ಎಂಥವ್ರಿಗೂ ಒಂದು ಬೇಸರ ಆಗುತ್ತೆ. ಅಂದರೆ ಹುಳಗಳಿದೆ ಚಿಕನಲ್ಲಿ, ಯಾಕೆ ಇವರಿಗೆ ಫ್ರೆಶ್ ಐಟಮ್ಸ್ ಹಾಕೋಕ್ಕಾಗಲ್ಲ? ಖಂಡಿತ ಈ ಬಗ್ಗೆ ಹೇಳಬೇಕು ಅಂತಂದರೆ ಇವತ್ತು ಜನ ತುಂಬ ಒತ್ತಡದಲ್ಲಿದ್ದಾರೆ. ಪ್ರತಿ ಶನಿವಾರ ಭಾನುವಾರ ಬಂತು ಅಂತಂದರೆ ಫ್ಯಾಮಿಲಿ ಜೊತೆ ಹೋಟೆಲ್ಗಳಿಗೆ ಹೋಗ್ತಾರೆ ಚೇಂಜ್ಗೆ. ಮನೆಯಲ್ಲಿ ಮಾಡಿ ಅಥವಾ ಮನೇಲಿ ತಿಂದು ಬೇಸರ ಆಗಿ ಸಾಕಾಗಿರುತ್ತೆ. ಹೊರಗಡೆ ಹೋಗಿ ಒಂದು ಶುಚಿ ಮತ್ತು ರುಚಿಯಾಗಿರೋ ಊಟ ತಿಂದು ಹೋಟೆಲ್ಗೆ ಹೋದರೆ ಹೋಟೆಲ್ನವರು ಕೊಳ್ತೋಗಿರೋ ಮಾಂಸ ಅಥವಾ ಕೊಳ್ತೋಗಿರೋ ತರಕಾರಿನ ನಮ್ಮ ಹೊಟ್ಟೆಗೆ ಸೇರಿಸ್ತಾ ಇದ್ದಾರೆ. ಇದರಿಂದ ಏನೇನು ಕಾಯಿಲೆಗಳು ಬಂದಿದೆ ನಮ್ಮ ಒಂದು ರೀತಿ ಹೇಳಬೇಕು ಅಂದರೆ ನಾವು ಮೆಡಿಕಲ್ ಸೈನ್ಸ್ ಬಗ್ಗೆ ಹೇಳ್ತಾ ಇದ್ರಿ, ಏನೇನೋ ತಿನ್ನಿಸ್ತಾರೆ ಕುಡಿಸ್ತಾರೆ ಅಂತ. ಬಟ್ ಇದು ನಮ್ಮ ಕಣ್ಣೆದುರುಗಡೆನೇ ನಮ್ಮ ಮುಂದೆನೇ ಕೊಳ್ತೋಗಿರೋ ಅಂಥ ವಸ್ತುಗಳಲ್ಲಿ ಯಾವ್ಯಾವ ರೀತಿ ಬ್ಯಾಕ್ಟೀರಿಯಾಗಳನ್ನು ನಮ್ಮ ದೇಹಕ್ಕೆ ಇಂಜೆಕ್ಟ್ ಮಾಡ್ತಾ ಇದ್ದಾರೆ. ಇವರು ನೇರವಾಗಿ ಮಾಡ್ತಾ ಇದ್ದಾರೆ, ಕೆಲವರು ಈ ಹಾಸ್ಪಿಟಲ್ ಮಾಫಿಯವರು ಇಂಡೈರೆಕ್ಟಾಗಿ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಇದನ್ನು ನೋಡಿದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ. ನಾವು ಈ ಸಮಾಜ ತಲೆ ತಗ್ಗಿಸುವಂಥದ್ದಾಗಿದೆ. ಆದರೆ ಸರ್ಕಾರ ನೋಡಿ, ನಮ್ಮ ಕರ್ನಾಟಕ ಸರ್ಕಾರ ಮಾತ್ರ ಈ ಕ್ರಮಗಳನ್ನು ಇತ್ತೀಚೆಗೆ ಕೈಗೊಂಡಿದೆ. ಇದು ಕೇಂದ್ರ ಸರ್ಕಾರದ ಗಮನಕ್ಕೂ ಹೋಗಿರುತ್ತೆ. ಸಾವಿರಾರು 5 ಸ್ಟಾರ್ 3 ಸ್ಟಾರ್ ಹೋಟೆಲ್ಸು ಅಕ್ರಾಸ್ ದ ಕಂಟ್ರಿ ಇದೆ. ಬಟ್ ಏನು ಕ್ರಮ ತೊಗೊಂಡಿಲ್ಲ ಇಲ್ಲಿ ತನಕ. ಯಾಕೆ ಸುಮ್ಮನಿದ್ದಾರೆ ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ಈಗಲಾದ್ರೂ ಎಚ್ಚೆತ್ಕೊಂಡು ಎಲ್ಲ ಹೋಟೆಲ್ಗಳಿಗೆ ಒಂದು ಗೈಡ್ಲೈನ್ಸ್ನ ರಿಲೀಸ್ ಮಾಡಿ ಅಟ್ಲೀಸ್ಟು ಫ್ರೀಕ್ವೆಂಟಾಗಿ ಅಧಿಕಾರಿಗಳು ದಾಳಿ ಮಾಡೋದಾಗ್ಬೋದು ಅಥವಾ ಹೋಟೆಲ್ಸ್ಗೆ ವೀಕ್ಷಣೆ ಮಾಡಿ ಇವ್ರು ಯಾವ ರೀತಿ ಫುಡ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಪರೀಕ್ಷಿಸಿ ನಂತರ ಏನಾದರೂ ಇವರು ಇದನ್ನೇ ಕಂಟಿನ್ಯೂ ಮಾಡಿದರೆ ಆ ಹೋಟೆಲ್ಗಳಿಗೆ ಬೀಗ ಮುದ್ರೆ ಹಾಕಿ ಪಾಠ ಕಲಿಸ್ಬೇಕು ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಈಗ ಸರ್ 7 ಸ್ಟಾರ್ ಆಗಿರ್ಬೋದು 5 ಸ್ಟಾರ್ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ರಿಸ್ಟ್ರಿಕ್ಷನ್ ಇರುತ್ತೆ. ನೀವು ಇಂಥ ಪ್ರದೇಶದ ಮಾತ್ರ ಕೂತ್ಕೊಳ್ಳಿ, ಅಲ್ಲಿ ಹೋಗಬೇಡಿ ಇಲ್ಲಿ ಹೋಗಬೇಡಿ. GST ಆಗಿರ್ಬೋದು, ಟೇಬಲ್ ಬಿಲ್ ಆಗಿರ್ಬೋದು, ಫುಡ್ ಮೇಲೆ ಒಂದು 50 ರೂಪಾಯಿ ಸಿಗೋ ಕಾಫಿಗೆ 1000 ರೂಪಾಯಿನೂ ಹಾಕೋ ಒಂದು ಸ್ಥಿತಿ ಇದೆ. ಇದನ್ನೆಲ್ಲ ಮಾಡೋರಿಗೆ ಫುಡ್ನ ಕರೆಕ್ಟ್ ಕೊಡಬೇಕನ್ನೋ ಮನಸ್ಥಿತಿ ಇಲ್ವಾ ಸರ್? ಇದು ಆ್ಯಕ್ಚುಲಿ
ಸಂವಿಧಾನ ಬಾಹಿರ ಅಂತ ಹೇಳ್ತಾ ಇದ್ದೀನಿ ಮೇಡಮ್. ಊಟ ತಿನ್ನೋದು ನನ್ನ ಹಕ್ಕು. ನನ್ನ ಹಕ್ಕಿಗೆ ತಕ್ಕ ಹಾಗೆ ನನಗೆ ಯಾವ ರೀತಿ ಊಟ ಬೇಕು ಅಂತ ಹೇಳಿ ನಾನು ಡಿಸೈಡ್ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಅಂಥ ಹೋಟೆಲ್ಗೆ ಹೋದವಾಗ ಅವರು ಹೆಚ್ಚಿನ ದುಡ್ಡನ್ನು ಕಲೆಕ್ಟ್ ಮಾಡಿ ಟ್ಯಾಕ್ಸ್ಗಳ ರೂಪದಲ್ಲೂ ಕಲೆಕ್ಟ್ ಮಾಡ್ತಾರೆ. ನಾವು ಟ್ಯಾಕ್ಸು ಸಹ ಕೊಡ್ತಾರೆ. ಅವ್ರು ಹಾಕಿರೋ ಕಂಡೀಷನ್ಸು ಇಂಥ ಏರಿಯಾಗೆ ಹೋಗಬಾರ್ದು ಅಂತ ಹೇಳ್ತಾರೆ. ಅಲ್ಲೇ ಬೋರ್ಡ್ ಹಾಕಿರ್ತಾರೆ, ನೀವು ಅಲ್ಲಿ ಹೋಗ್ಬೇಡಿ ಇಲ್ಲಿ ಹೋಗ್ಬೇಡಿ ಅಂತ. ಬಟ್ ಮಾಡೋದು ನೋಡಿದರೆ ಹಿಂದ್ಗಡೆ ನಮಗೆ ಮೋಸ ಮಾಡ್ತಾ ಇದೆ ಹೋಟೆಲ್ಸು. ಸರಿಯಾದ ಆಹಾರನ ಕೊಡ್ತಾ ಇಲ್ಲ. ಇದು ಕಾನೂನು ಬಾಹಿರ ಹಾಗೂ ಸಂವಿಧಾನ ಬಾಹಿರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್.